ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ವಾಹಿನಿಯನ್ನು ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ. ಭಾಳ ಒಂದು ಪ್ರಮುಖವಾದಂಥ ಅಪ್ಡೇಟ್ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಇಲಾಖೆ ಅಂಡರಲ್ಲಿ ಕಾಲ್ಫರ್ ಆಗ್ತಕ್ಕಂಥ ಹುದ್ದೆಗಳು ಅಂತ ಏನಿರುತ್ತೆ, ಆ ಹುದ್ದೆಗಳನ್ನು ನೇಮಕಾತಿ ಪ್ರಕ್ರಿಯೆಗೆ ಕನ್ಸಿಡರ್ ಮಾಡಬೇಕು ಅಂತಂದರೆ, ಅಥವಾ ಯಾರೇ ಆಗಲಿ ಸರ್ಕಾರಿ ನೇಮಕಾತಿಯಲ್ಲಿ ಅವರು ತಮ್ಮ ಕೆಲಸವನ್ನು ಪಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತ ಇರ್ತಿದೆ. ಯಾವುದೇ ಇಲಾಖೆ ಆಗಲಿ, ದಟ್ ಈಸ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ವಾಟ್ ಎವರ್ ಡಿಪಾರ್ಟ್ಮೆಂಟ್, ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಆಗಲಿ, ಆದರೆ ಪ್ರತಿಯೊಂದಕ್ಕೂ ಏನಾಗುತ್ತೆ, ಇಲಾಖೆ ಅಂಡರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತ ಇರ್ತಿದೆ. ಈ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಕಾಲಕ್ಕೆ ತಿದ್ದುಪಡಿ ಮಾಡ್ತಕ್ಕಂಥ ಒಂದು ಫ್ರೀಡಮ್ಮು ಸರ್ಕಾರಕ್ಕೆ ಇರ್ತಿದೆ. ಸೊ ಎಲ್ಲ ಸಂದರ್ಭಗಳಲ್ಲೂ ಹಳೆಯ ನೇಮಕಾತಿಯ ವೃಂದ ಮತ್ತು ನಿಯಮಗಳನ್ನೇ ಮುಂದುವರಿಸಲಿಕ್ಕೆ ಹೋಗೋದು ಅಸಾಧ್ಯ. ಅದರ ಅವಶ್ಯಕತೆ ಇಲ್ಲ. ಸರ್ಕಾರಗಳು ಕಾಲಕ್ಕೆ ಏನು ತಿದ್ದುಪಡಿ ಮಾಡುತ್ತೆ, ಆ ತಿದ್ದುಪಡಿ ಆಗ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸೊ ಯಾರು ಉದ್ಯೋಗ ಆಕಾಂಕ್ಷಿಗಳು ಅಂತ ಇರ್ತಾರೆ ಅವರು ಅದಕ್ಕೆ ಬದ್ಧರಾಗಿರಬೇಕು. ಅದನ್ನು ಅವರು ಅನ್ವಯ ಆಗೋ ಹಾಗೆ ಅವರು ಅದನ್ನೇನು ಮಾಡಬೇಕು, ಅಪ್ಲಿಕೇಬಲ್ ಮಾಡ್ಕೊಳ್ಬೇಕು. ಅದಕ್ಕೆಲ್ಲ ಕ್ವಶನ್ ಮಾಡೋಂಗಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸುಪ್ರೀಂ ಕೋರ್ಟು ಒಂದು ಹಿಸ್ಟಾರಿಕಲ್ ತೀರ್ಪನ್ನೇ ಕೊಟ್ಟಿರುವಂಥದ್ದು. ಒಂದು 5 ರಿಂದ 10 ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋನ ಕ್ಲಿಯರ್ ಕಟ್ ಆಗಿ ಮುಗಿಸ್ಬಿಡ್ತೀನಿ ನಾನು. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್. ನೋಡಿ, ಹೆಡ್ಡಿಂಗಲ್ಲೇ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಅಂತ ಇದೆ. ಅಂದರೆ ಹುದ್ದೆಗಳ ಭರ್ತಿ ನಿಯಮಗಳ ಕುರಿತು ಐತಿಹಾಸಿಕ ತೀರ್ಪು. ಸೊ ಏನು ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕೊಟ್ಟಿರುವಂಥದ್ದು, ಎಲ್ಲ ವಿವರಗಳು ಈ ಕೆಳಗಿನಂತಿದೆ. ಒಂದು ಕಡೆಯಿಂದ ನೋಡೋಣ. ಈಗ ಸರ್ಕಾರಿ ಉದ್ಯೋಗ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ದೇಶದ ಸರ್ವೋಚ್ಚ ನ್ಯಾಯಾಲಯವು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಏನು ತೀರ್ಪದು? ಈ ತೀರ್ಪಿನ ಮೂಲಕ ನ್ಯಾಯಾಲಯವು ಒಂದು ಪ್ರಮುಖ ವಿಚಾರವನ್ನು ಸ್ಪಷ್ಟಪಡಿಸಿದೆ. ಏನದು ಪ್ರಮುಖ ವಿಚಾರ ಅಂತಂದರೆ, ಆಡಳಿತಾತ್ಮಕ ಅನುಕೂಲಕ್ಕಾಗಿ, ಅಡ್ಮಿನಿಸ್ಟ್ರೇಷನ್ ಅಡ್ವಾಂಟೇಜ್ ಅಂತ ಹೇಳ್ತಾರಲ್ಲ, ಸೊ ಅದರ ಒಂದು ಅನುಕೂಲಕ್ಕಾಗಿ ಉದ್ಯೋಗ ನೇಮಕಾತಿ ನಿಯಮಗಳನ್ನು ಬದಲಾಯಿಸುವ ಸಂಪೂರ್ಣ ಅಧಿಕಾರ ಸರ್ಕಾರಗಳಿಗೆ ಇರುತ್ತೆ ಅಂತ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಈಗ ಶಿಕ್ಷಣ ಇಲಾಖೆಯಲ್ಲಿ ಮುಂಚೆ ಇದ್ದಂಥ CNR ಇಲ್ಲ. ಈಗ ಆ ಪರ್ಸೆಂಟೇಜ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ರು. ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳು ಮತ್ತು ಗೆಜೆಟಲ್ಲೂ ಕೂಡ ಅದು ಪ್ರಕಟ ಆಗಿತ್ತು. ನಿಮಗೆಲ್ಲ ಗೊತ್ತೇ ಇದೆ. ಅಂದರೆ ಹಳೆಯ ನಿಯಮಗಳನ್ನೇ ಎಲ್ಲ ಕಾಲಕ್ಕೂ ಅಪ್ಲಿಕೇಬಲ್ ಮಾಡ್ಕೊಂಡು ಹೋಗಬೇಕು ಅಂತ ಏನೂ ಇಲ್ಲ ಅದು. ಹಾಗಾಗಿ ಹೊಸ CNR ರೂಲ್ಗೆ ಎಲ್ಲರೂ ಒಪ್ಕೊಳ್ಳಬೇಕು. ಸೊ ಬೇಸ್ಡ್ ಆನ್ ರಿಕ್ರೂಟ್ಮೆಂಟ್ ನಡೀತಿದೆ, ಪ್ರಕ್ರಿಯೆಗಳು ಹಾಗೆ ಆರಂಭ ಆಗುವಂಥದ್ದು. ಸೊ ನೆಕ್ಸ್ಟು ಇನ್ನೂ ಸಾಕಷ್ಟು ವಿಚಾರಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ನೀಟಾಗಿ ಹೇಳಿದ್ದಾರೆ. ಇಲ್ಲಿಂದ ಏನಂತ, ಈ ಹಿಂದೆ ಇದ್ದಂಥ ಹಳೆಯ ಹುದ್ದೆಗಳಿಗೆ ಹಳೆಯ ನಿಯಮಗಳೇ ಅನ್ವಯಿಸಬೇಕು ಎಂಬ ವಾದಕ್ಕೆ ಈಗ ಮನ್ನಣೆ ಸಿಗೋದಿಲ್ಲ ಅಂತ. ಈ ಹಿಂದೆ ಇದ್ದಂಥ ಹಳೆಯ ಹುದ್ದೆಗಳಿಗೆ ಹಳೆಯ ನಿಯಮಗಳನ್ನೇ ಅನ್ವಯಿಸಬೇಕು ಅಂತ, ಅಂದರೆ ಹಳೆಯ ಹುದ್ದೆಗಳಿಗೆ ಹಳೆಯ CNR ರೂಲ್ಸನ್ನೇ ನೀವು ಅಪ್ಲಿಕೇಬಲ್ ಮಾಡಬೇಕು ಅಂತಕ್ಕಂಥ ವಾದ ಏನಿದೆ, ಇದಕ್ಕೆ ಮನ್ನಣೆ ಸಿಗೋದಿಲ್ಲ ಅಂತ. ಈ ವಾದವನ್ನು ಯಾರು ಮಾಡಿದರೆ ಅಂತ ನನ್ನ ಮುಂದೆ ನಿಮಗೆ ಇಲ್ಲಿ ಹೇಳ್ತಾ ನನ್ನ ಮುಂದೆ ಹೇಳ್ತೀನಿ ನಾನೀಗ. ಸೊ ನೆಕ್ಸ್ಟು, ಸರ್ಕಾರಿ ಹುದ್ದೆಗಳು ಖಾಲಿಯಾದಂಥ ಸಮಯದಲ್ಲಿ ಜಾರಿಯಲ್ಲಿದ್ದ ಹಳೆಯ ನಿಯಮಗಳ ಪ್ರಕಾರವೇ ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂಬ ಯಾವುದೇ ಸಾರ್ವತ್ರಿಕ ನಿಯಮ ಇಲ್ಲ. ಅದನ್ನು ಯೂನಿವರ್ಸಲ್ ರೂಲ್ ಅಂತ ಹೇಳ್ತಾರೆ. ಸಾರ್ವತ್ರಿಕ ನಿಯಮ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಈಗ ಸುಪ್ರೀಂ ಕೋರ್ಟು ಕ್ಲಿಯರ್ ಕಟ್ಟಾಗಿ ತನ್ನ ತೀರ್ಪಲ್ಲಿ ಹೇಳಿರುವಂಥದ್ದು. ನೋಡಿ, ಇನ್ನೊಂದು ಸಲ ಓದ್ಬಿಡ್ತೀನಿ ನಾನು. ಸರ್ಕಾರಿ ಹುದ್ದೆಗಳು ಖಾಲಿಯಾದಂಥ ಸಮಯದಲ್ಲಿ ಜಾರಿಯಲ್ಲಿದ್ದಂಥ ಹಳೆಯ ನಿಯಮಗಳ ಪ್ರಕಾರವೇ ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಯಾವುದೇ ರೂಲ್ಸ್ ಇಲ್ಲ. ಅಂದರೆ ಹೊಸ CNR ರೂಲ್ ಮಾಡಿದ ನಂತರದಲ್ಲಿ ಸೊ ಆ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳ ಮುಖಾಂತರ ಅದನ್ನು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತಿದೆ. ಆಯಿತಾ? ಅದನ್ನು ಕೂಡ ಎಲ್ಲರೂ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ. ಬದಲಾಗುತ್ತಿರುವ ಕಾಲ ಮತ್ತು ಆಡಳಿತಾತ್ಮಕ ಅಗತ್ಯಗಳಿಗೆ ಅನುಗುಣವಾಗಿ ಹೊಸ ನಿಯಮಗಳ ಪ್ರಕಾರ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಪೂರ್ಣ ಹಕ್ಕು ಸರ್ಕಾರಗಳಿಗಿದೆ ಅಂತ ಈಗ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ನೋಡಿ, ಇಲ್ಲಿ ಈ ವಾದ, ಈಗ ಹಳೆಯ ಒಂದು ಖಾಲಿ ಹುದ್ದೆಗಳಿಗೆ ಹಳೆಯ CNR ರೂಲ್ಸನ್ನೇ ಬಳಸಿ ಅಂತ ಇಲ್ಲಿ ಒಂದಷ್ಟು ಜನ ವಾದ ಮಾಡಿ ಕೋರ್ಟ್ ಮೆಟ್ಲಿಡಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಇನ್ಸಿಡೆಂಟ್ ಇದೆ ಇಲ್ಲಿ. ನೋಡಿ, ಅದನ್ನು ಇದು ಹೇಳ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ರಂಗಯ್ಯ ಪ್ರಕರಣದ ತೀರ್ಪು ಸಾರ್ವತ್ರಿಕ ನಿಯಮವಲ್ಲ ಅಂತ. ಏನು ಈ ರಂಗಯ್ಯ ಪ್ರಕರಣದ ತೀರ್ಪು ಅಂತಂದರೆ, ಹಿಂದೆ ನಡೆದಿದ್ದಂಥ YV ರಂಗಯ್ಯ ವರ್ಸಸ್ ಆಂಧ್ರ ಪ್ರದೇಶ್ ರಾಜ್ಯ 1983 ಪ್ರಕರಣದ ತೀರ್ಪನ್ನು ಆಧರಿಸಿ ಹುದ್ದೆಗಳು ಸೃಷ್ಟಿಯಾದಾಗ ಇದ್ದಂಥ ಹಳೆಯ ನಿಯಮಗಳ ಪ್ರಕಾರವೇ ನೇಮಕಾತಿ ನಡೆಯಬೇಕು ಎಂದು ಅಭ್ಯರ್ಥಿಗಳು ನ್ಯಾಯಾಲಯ ಮೊರೆ ಹೋಗಿದ್ದರು. ಅಂದರೆ ಅಭ್ಯರ್ಥಿಗಳು ಅಪ್ಲಿಕೆಂಟ್ಸೇ ಹೋಗಿದ್ದರು. ಈಗ ಹಳೆಯ ಹುದ್ದೆಗಳು ಖಾಲಿ ಇದ್ದಾಗ ನೀವು ಯಾಕೆ ಹಳೆಯ ಹುದ್ದೆಗಳು ಖಾಲಿ ಇದ್ದಾಗ ಆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನೋಟಿಫಿಕೇಷನ್ ಮಾಡಿ ಹೊಸ್ದಾಗಿ CNR ರೂಲ್ ಮಾಡ್ತೀರಾ ನೀವು? ಮುಂಚೆ ಏನು CNR ಇತ್ತು ಆ ಪ್ರಕಾರವೇ ರಿಕ್ರೂಟ್ಮೆಂಟ್ ಮಾಡಿ ಅಂತ ಅವರು ವಾದ ಮಾಡಿದರು. ಬಟ್ ಆ ವಾದಕ್ಕೆ ಮನ್ನಣೆ ಸಿಕ್ಕಿಲ್ಲ ಈಗ. ಆದರೆ ರಂಗಯ್ಯ ಪ್ರಕರಣದ ತೀರ್ಪು ಎಲ್ಲ ಸನ್ನಿವೇಶಗಳಿಗೂ ಅನ್ವಯವಾಗಲ್ಲ ಮತ್ತು ಅದು ಸಾರ್ವತ್ರಿಕ ನಿಯಮವಲ್ಲ ಎಂದು ಸುಪ್ರೀಂ ಕೋರ್ಟ್ ತನ್ನ ಇತ್ತೀಚಿನ ತೀರ್ಪಲ್ಲಿ ಸ್ಪಷ್ಟಪಡಿಸಿರುವಂಥದ್ದು. ಎಲ್ಲ ಕಾಲಕ್ಕೂ ಅದನ್ನು ಹಾಗೆ ಕಂಟಿನ್ಯೂ ಮಾಡಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇಟ್ ಇಸ್ ನಾಟ್ ಎ ಯೂನಿವರ್ಸಲ್ ಏನು ಹೇಳ್ತಾರೆ ರೂಲ್ ಅಂತ ನಾವು ಅದನ್ನು ಹೇಳಲಿಕ್ಕಾಗಲ್ಲ. ಸೊ ಬದಲಾದ ಕಾಲ ಮತ್ತು ಅಡ್ಮಿನಿಸ್ಟ್ರೇಷನ್ ಒಂದು ಸಿಸ್ಟಮ್ ಏನಿದೆ ಅದಕ್ಕೆ ತಕ್ಕಂತೆ CNR ರೂಲನ್ನು ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ ಅಂತ ಕೋರ್ಟ್ ಹೇಳಿರುವಂಥದ್ದು ಇಲ್ಲಿ. ಇನ್ನು ಮುಂದುವರೆದಂತೆ
ಸರ್ಕಾರಿ ಸೇವೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡುವ ಅಥವಾ ಬದಲಾಯಿಸುವ ಸಂಪೂರ್ಣ ಹಕ್ಕು ಸರ್ಕಾರಕ್ಕಿದೆ ಎಂದು ನ್ಯಾಯಾಲಯ ಹೇಳಿದೆ. ನಿಮಗೆಲ್ಲ ಗೊತ್ತಿದೆ, ಕೆಲವೊಂದು ಕರಪ್ಷನ್ಸನ್ನು ಕೂಡ ಅವಾಯ್ಡ್ ಮಾಡಬೇಕು ಅಂತಂದಾಗ ನೇಮಕಾತಿ ನಿಯಮಗಳನ್ನ 100% ಅದನ್ನು ತಿದ್ದುಪಡಿ ಮಾಡಲೇಬೇಕಾಗತ್ತೆ ಅಲ್ವಾ. ಈಗ ಐ ಥಿಂಕ್ 50%ನ್ನು ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅಂದರೆ ಬ್ಯಾಕ್ ಸ್ಕೋರ್ ತುಂಬ 50% ತೊಗೊಳ್ಬಿಟ್ಟಾಗ ಏನಾಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ. ಇವಾಗೆಲ್ಲ ಮಾರ್ಕ್ಸ್ ಕಾರ್ಡ್ ಕೊಡುವ ಹಣ ಇದ್ದರೆ ಎಲ್ಲವೂ ಸಿಗ್ಬಿಡುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇರುವಂಥದ್ದು. ಈಗ ಸರ್ಕಾರಿ ಕೆಲಸವನ್ನೇ ಹಣ ಕೊಟ್ಟು ತಗೊಳ್ತಕ್ಕಂಥ ಕಾಲಘಟ್ಟ ಇದು ಇರುವಂಥದ್ದು. ಹಾಗಾಗಿ ಈ ಮಾರ್ಕ್ಸ್ ಕಾರ್ಡ್ ಏನು ದೊಡ್ಡದಾದೋ ಹಣ ಕೊಟ್ಬಿಟ್ಟು ತಗೊಳ್ಳೋಕ್ಕೆ ಜಾಸ್ತಿ ಪರ್ಸೆಂಟೇಜ್ ಇರೋ ಮಾರ್ಕ್ಸ್ ಕಾರ್ಡ್ಸನ್ನು ಈಸ್ಕೊಳ್ಳೋದು ಏನು ದೊಡ್ಡ ಕಷ್ಟ ಅಲ್ಲ. ಈಗ ಪೇಮೆಂಟ್ ಕೋಟಾ, ಆ ಕೋಟಾ, ಈ ಕೋಟಾ, BEdಗಳಲ್ಲಿ ಅಥವಾ ಮಾಸ್ಟರ್ ಡಿಗ್ರಿಗಳಲ್ಲಿ ಈ ಮಾರ್ಕ್ಸ್ ಕಾಪಿ ಮಾಡಿಸುವಂಥದ್ದು ಇವೆಲ್ಲ ಲೈವ್ ಆಗಿ ನೀವು ನೋಡಿದಿರ. ಹಾಗಾಗಿ ಈ ಕಾಲಘಟ್ಟದಲ್ಲಿ ಇವೆಲ್ಲ ಕರಪ್ಷನ್ಸನ್ನು ಅವಾಯ್ಡ್ ಮಾಡಬೇಕು ಅಂತಂದಾಗ ಏನಾಗುತ್ತೆ, ಸ್ಟ್ರಿಕ್ಟಾಗಿ ರೂಲ್ಸನ್ನು ತಿದ್ದುಪಡಿ ಮಾಡಲೇಬೇಕಾಗತ್ತೆ. ಸೊ ಇದರ ಸಂಪೂರ್ಣ ಹಕ್ಕಿರುವಂಥದ್ದು ಸರ್ಕಾರಗಳಿಗೆ ಅಂತೆ ಕೋರ್ಟ್ ಈಗಾಗಲೇ ಹೇಳಿರುವಂಥದ್ದು. ಹುದ್ದೆಗಳು ಹಳೆಯದಾದ ಮಾತ್ರಕ್ಕೆ ಹೊಸ ನಿಯಮಗಳನ್ನು ಬದಿಗಿಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕೇವಲ ಅಧಿಸೂಚನೆ ಹೊರಬರುವುದಕ್ಕೆ ಮುನ್ನವೇ ಹುದ್ದೆ ಖಾಲಿಯಿದ್ದ ಮಾತ್ರಕ್ಕೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಹಳೆಯ ನಿಯಮಗಳ ಪ್ರಕಾರವೇ ಉದ್ಯೋಗ ಅಥವಾ ಬಡ್ತಿ ಪಡೆಯುವ ಹಕ್ಕು ಇರುವುದಿಲ್ಲ ಎಂದು ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ನೇತೃತ್ವದ ಪೀಠ ತಿಳಿಸಿದೆ. ಕರೆಕ್ಟಾಗಿ ಹೇಳಿದರೆ ಅವರು ಎಲ್ಲವನ್ನು ಅನಲೈಸ್ ಮಾಡಿ. ನೆಕ್ಸ್ಟು ನೋಡಿ, ಇಲ್ಲಿ ಹೇಳ್ತಾರೆ ಈಗ ಕೊನೆಯ ಒಂದು ಪ್ಯಾರಾಗ್ರಾಫಲ್ಲಿ, ಈ ಇತ್ತೀಚಿನ ತೀರ್ಪು ದೇಶಾದ್ಯಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಉದ್ಯೋಗ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹಳೆಯ ನಿಯಮಗಳ ವಿವಾದದಿಂದಾಗಿ ಸ್ಥಗಿತಗೊಂಡಿರುವ ಅನೇಕ ನ್ಯಾಯಾಲಯಗಳ ಪ್ರಕರಣಗಳಿಗೆ ಶಾಶ್ವತ ಪರಿಹಾರವನ್ನು ನೀಡಲಿದೆ. ಇನ್ ಕೇಸ್ ಇದೇ ರೀತಿ ಏನಾದರೂ ಕೋರ್ಟಲ್ಲಿ ಇನ್ಸಿಡೆಂಟ್ ಆಯಿತು ಅಂತಂದರೆ, ಅಪೀಲ್ ಹಾಕಿದ್ರು ಅಂತಂದರೆ ಅದಕ್ಕೆಲ್ಲ ಒಂದು ಸ್ಪಷ್ಟ ನಿದರ್ಶನವಾಗಿ, ಸ್ಪಷ್ಟ ತೀರ್ಪಾಗಿ ಇದು ಮಾದರಿಯಾಗುತ್ತೆ ಈ ಕೊಟ್ಟಿರ್ತಕ್ಕಂಥ ತೀರ್ಪು. ಇದು ಸರ್ಕಾರಗಳಿಗೆ ನೇಮಕಾತಿ ನಿಯಮಗಳ ತಿದ್ದುಪಡಿಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಸ್ವಾತಂತ್ರ್ಯವನ್ನು ನೀಡಲಿದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಈಗೇನು ಇದು ಮಾಡಿರುವಂಥದ್ದು, ಈ ಹಳೆಯ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಹಳೆಯ C&R ರೂಲ್ ಬೇಡ, ಸೊ ಅದನ್ನು ತಿದ್ದುಪಡಿ ಮಾಡ್ತಕ್ಕಂಥ ಸಂಪೂರ್ಣ ಸ್ವಾತಂತ್ರ್ಯ ಸರ್ಕಾರಕ್ಕಿದೆ ಅಂತಕ್ಕಂಥ ಮಾತನ್ನು ಎತ್ತಿ ಹಿಡಿದು ಏನು ತೀರ್ಪನ್ನು ಕೊಟ್ಟಿದೆ, ಇದು ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಧನ್ಯವಾದ. ಇದೇ ರೀತಿಯ ಮಾಹಿತಿಗಳಿಗೆ ನಿಮಗೆ ಬೇಕು ಅಂತ ಅನ್ಸರೆ ನಮ್ಮ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಅನ್ಸರೆ ಬೆಲ್ ಐಕನ್ ಬರೋದೇ ಪ್ರೆಸ್ ಮಾಡಿ. ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.